ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಈರುಳ್ಳಿ ಸಾಗು, ಅದಕ್ಕೆ ಚಪಾತಿ. ಓಕೆನಾ? ಈರುಳ್ಳಿ ಸಾಗುಗೆ ಏನೇನು ಬೇಕು ಅನ್ನೋದನ್ನು ನೋಡೋದ ಬನ್ನಿ. ಆದರೆ ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಫ್ರೆಂಡ್, ನಾನು ಈರುಳ್ಳಿ ಸಾಗು ಮಾಡ್ತಾಯಿದ್ದೀನಿ ಚಪಾತಿಗೆ. ಅದಕ್ಕೆ ಬೇಕಾಗಿರೋ ಪದಾರ್ಥ: ಬೆಳ್ಳುಳ್ಳಿ, ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೇಳೆ ಸಾಂಬಾರು ಪುಡಿ, ಆಮೇಲೆ ಹಿಂಗು, ಸಾಸಿವೆ, ಅರಿಶಿನ. ಓಕೆನಾ ಫ್ರೆಂಡ್ಸ್? ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್, ಆಮೇಲೆ ಕಡಲೆ ಹಸಿಟ್ಟು. ಓಕೆನಾ? 1-2 ಸ್ಪೂನ್ ಎತ್ಕೊಳ್ಳಿ. ಫ್ರೆಂಡ್, ಎಣ್ಣೆ ಕಾದಿದೆ. ಈಗ ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಸಿಡಿಬೇಕು. ಫ್ರೆಂಡ್, ಸಾಸಿವೆ ಎಲ್ಲ ಸಿಡಿದಿದೆ. ಇವಾಗ ಇದಾಕೋತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ, ಫ್ರೆಂಡ್ ಇದೆಲ್ಲ ಸ್ವಲ್ಪ ಸಿಡಿಬೇಕು. ಆಮೇಲೆ ಹಿಂಗು, ಈರುಳ್ಳಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಫ್ರೆಂಡ್, ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಲಿ ಇದು. ಫ್ರೆಂಡ್, ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಬನ್ನಿ ಫ್ರೆಂಡ್ಸ್, ಹೆಂಗಾಗಿದೆ ಅಂತ ನೋಡೋದ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಬೇಳೆ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊಳ್ಳಿ, ಸಾಕು. ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ. ಇದೊಂದು 5 ನಿಮಿಷ ಆಗಲಿ. ಕಡಲೆ ಹಸಿಟ್ಟು ಸ್ವಲ್ಪ ನೀರಲ್ಲಿ ಬೆರೆಸ್ಕೊಂಡಿದ್ದೀನಿ. ಈಗ ಇದನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಿದೆ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನೀರು ಹಾಕಿದ್ದೀನಿ. ನನಗೆ ಎಷ್ಟು ಬೇಕಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇಯಬೇಕು. ಇದು ಚೆನ್ನಾಗಿ ಇದು ಬೇಯಲಿ. ಫ್ರೆಂಡ್, ಹೇಗಾಗಿದೆ ಅಂತ ನೋಡೋಣ. ನಾವು ಏನೇ ಬೇಯಕ್ಕಿಟ್ರು ಮಧ್ಯೆ ಅದನ್ನು ಓಪನ್ ಮಾಡಿ ನೋಡ್ತಾ ಇರಬೇಕು. ಇನ್ನೊಂದು 10 ನಿಮಿಷ ಬೇಯಲೇಬೇಕು. ಇದು ಬೇಯಲಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಬೇಯಲಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್, ಹೆಂಗಾಗಿದೆ ಅಂತ ನೋಡೋಣ. ನೋಡಿ, ಇದು ಈರುಳ್ಳಿ ಸಾಗು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಚಪಾತಿಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಬಾಯ್.